ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನೋಡಿ, ಅದೇ ಆ ಕಾರಣಗಳು ನಾನು ಹೇಳ್ತಾ ಇರೋದು, ಎಷ್ಟೆಷ್ಟು ಕಾರಣಗಳು ಇಟ್ಕೊಂಡು ಅದೆಲ್ಲದನ್ನು ತಕೊಂಡು ಬಂದು ನನ್ನ ತಲೆ ಮೇಲೆ ಇವತ್ತು ಪಕ್ಷ ನೀನು ಹೋಗಿ ಬಂಗಾರ ಹನುಮಂತ ಕೆಲಸ ಮಾಡಿದ್ರೆ ನಾನು ಮಾಡಿದ್ದೀನಿ. ನಾನು ಇವತ್ತು ನಾಳೆ ಶ್ರಾವಣಿಗೋಸ್ಕರ ನೀನು ಕೆಲಸ ಮಾಡಿದ್ರೂ ನಾನು ಮಾಡ್ತೀನಿ. ನೋಡ್ರಿ, ಒಂದು ಶ್ರೀರಾಮುಲು ಬೇಕು ಅಂದ್ರೂ ಬೇಡ ಅಂತಂದ್ರು ಕೂಡ ಜನಾರ್ದನ್ ರೆಡ್ಡಿ ಅನ್ನೊಬ್ಬ ವ್ಯಕ್ತಿ ದೃಷ್ಟಿಯಲ್ಲಿ ಯಾವತ್ತಿಗೂ ಕೂಡ ನಾನೊಬ್ಬ ಸ್ನೇಹಿತ ಅಂತ ನಾನು ತೀರ್ಮಾನ ಮಾಡಿದ ಮೇಲೆ ಸಾಯೋವರೆಗೂ ಕೂಡ ನಾನು ಸ್ನೇಹಿತ ಅಂತಾನೆ ನಾನು ಟ್ರೀಟ್ ಮಾಡ್ತೀನಿ. ಯಾವತ್ತು ನನ್ನ ಶತ್ರು ಅಂತ ನಾನು ಟ್ರೀಟ್ ಮಾಡೋದಿಲ್ಲ. ಬಟ್ ಆದ್ರೆ ಒಂದು ವಿಪರ್ಯಾಸ ಅಂದ್ರೆ ಶತ್ರುಗಳ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನ ಯಾರು ಮಾತಾಡ್ಲಿಕ್ಕಾಗಲ್ಲ. ಆದರೆ ಇವತ್ತು ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರೆ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಅಂದ್ರೆ 40 ವರ್ಷಗಳು ನಾನು ಮಾಡಿರೋಂಥ ಎಲ್ಲದನ್ನ ನೀನು ಬಿಟ್ಟು ಹೋಗ್ಬೇಕು ಅನ್ನೋದೇ ನಿಜ ಆಯ್ತು ಅಂತಂದ್ರೆ ನನ್ನ ಮೇಲೆ ನೀನು ಆರೋಪ ಮಾಡಿ ಹೋಗೋದು ಅದೆಷ್ಟು ಸರಿ ಅಂತ ನಾನು ಕೇಳ್ತಾ ಇದ್ದೀನಿ. ಇಲ್ಲ, ಅದು ನೋಡಿ, ಬಳ್ಳಾರಿ ಭಾಗದಲ್ಲಿ ಇವತ್ತು ಜಗಜ್ಜನಿತವಾಗಿ ಮನೆ ಮನೆಗೂ ಇವತ್ತು ಆಲ್ರೆಡಿ ಜನ ಮಾತಾಡ್ತಾ ಇದ್ದಾರೆ ಸುಮಾರು ವಿಚಾರಗಳನ್ನು. ಆದ್ರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡ್ಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರ್ಬೇಕಾ ಬಿಡ್ಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ. ಇದು ಅಲ್ಲ, ನಾನು ಹೇಳ್ತಾ ಇರೋದು ನನ್ನ ವಿಚಾರ ಅಲ್ಲ. ನಿನ್ ಮನಸ್ಸಿಗೆ ಏನ್ ತೋಚುತ್ತೆ, ಏನ್ ಅನ್ನುತ್ತೆ, ಇರ್ಬೇಕಾ ಅಥವಾ ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿದ್ದು. ಯಾಕಂದ್ರೆ ಅದು ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ 40 ವರ್ಷಗಳ ಕಾಲ ಜನಾರ್ದನ್ ರೆಡ್ಡಿ ಮಾಡಿದ ಎಲ್ಲದನ್ನು ಕೂಡ ಬೂದಿಯಲ್ಲಿ ಆಗ್ಬಿಟ್ಟು ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂತದ್ದು. ನಾನು ಕೊನೆಗೆ ಹೇಳುವುದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ, ಆ ತಾಯಿ ಬಳ್ಳಾರಿ ದುರ್ಗಮ್ಮನ ಮುಂದೆ ಹೋಗಿ ಮೊಣಗಾಲ ಮೇಲೆ ಬಿದ್ದು ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಏನಾದರೂ ಆ ಭಗವಂತ. ಯಾಕಂದ್ರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನಾನು ಮೊದಲಿಂದ ಕೂಡ ಯಾರು ಏನು ಹೇಳಿದ್ರು ಕೂಡ ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ, ಇಷ್ಟೆಲ್ಲ ವಿಜ್ಞಾನ ಬೆಳೆದಿದೆ, ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ಕರ್ಮ ದೇವರು ಅಂತ ಇನ್ನೂ ನಂಬ್ತಾರ ಅಂತೇಳಿ ಮೊನ್ನೆ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಸಭೆಯಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ನಾನು ಹೇಳ್ತಾ ಇದ್ದೆ, ಕರ್ಮ ನಾವು ಭಗವದ್ಗೀತೆಯಲ್ಲಿ ನಮ್ಮ ಪುರಾಣಗಳಲ್ಲಿ ಕರ್ಮ ವಿಚಾರದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇಟ್ಟಿರೋರು ಜನಾರ್ದನ್ ರೆಡ್ಡಿ. ಈ 14 ವರ್ಷಗಳಲ್ಲಿ ನನಗೆ ಕೊಟ್ಟಿರೋ ಎಷ್ಟೆಲ್ಲ ಕಷ್ಟಗಳೆಲ್ಲ ನಿಮ್ ಕಣ್ಮುಂದೆ ಇದೆ. ಇದೆಲ್ಲದನ್ನು ಕೂಡ ಮೆಟ್ಟಿ ನಿಂತು ಮತ್ತು ಸಾರ್ವಜನಿಕ ಬದುಕಲ್ಲಿ ನಾನು ಮತ್ತೆ ಬಂದಿದ್ದೇನೆ. ನನ್ನ ಕಣ್ಮುಂದೆನೆ ನನಗೆ ತೊಂದರೆ ಕೊಟ್ಟಿರೋರಿಗೆಲ್ಲ ಏನೇನು ಆಗ್ತಾ ಇದೆ ಅನ್ನೋದು ನಿಮ್ ಕಣ್ಮುಂದೆ ಕೂಡ ಇದೆ. ಹಾಗಾಗಿ ಕರ್ಮ ಯಾರನ್ನು ಕೂಡ, ನಾನೇ ಆಗ್ಲಿ ಇನ್ನೊಬ್ಬರಾಗ್ಲಿ ಯಾರನ್ನು ಕೂಡ ಕರ್ಮ ಅನ್ನೋದು ಬಿಡೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕರ್ಮ ಭಗವಂತ ಇಬ್ಬರಲ್ಲಿ ನಾನು ನಂಬಿರೋ ಕಾರಣ ಎಲ್ಲಾ ವಿಚಾರಗಳನ್ನ ನಾನು ಭಗವಂತನಿಗೆ ಬಿಡ್ತೇನೆ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೂ ಬಿಡ್ತೇನೆ. ಕೊನೆಯದಾಗಿ ನಾನು ಒಂದು ಮಾತಂತೂ ಹೇಳ್ತೇನೆ, ಪಕ್ಷ ಈ ಕ್ಷಣಕ್ಕೂ ಕೂಡ ಅದು ಶ್ರೀರಾಮುಲು ಆಗಿರ್ಬೋದು, ಯಾರೇ ಆಗಿರ್ಬೋದು, ನನ್ನನ್ನ ಹೋಗಿ ಅಲ್ಲಿ ನೀನು ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಯಾರಿಗಾದ್ರೂ ಕೂಡ ಶ್ರೀರಾಮುಲನ್ನ ಸೇರಿ ಎಲ್ಲರಿಗೋಸ್ಕರ ಕೂಡ ಈ ಕ್ಷಣಕ್ಕೂ ಕೂಡ ನಾನು ಕೆಲಸ ಮಾಡ್ತೀನಿ. ಆಗಲಿ ಇಂಥ ಆರೋಪಗಳನ್ನು ನಾನು ಕೇವಲ ಈ ಆರೋಪವನ್ನ ನಾನು ನಿರಾಧಾರವಾಗಿರುವಂತ ಆರೋಪವನ್ನ ನಿಮ್ ಮುಂದೆ ಹೇಳೋದಕ್ಕೆ ಮಾತ್ರ ನಾನು ಬಂದಿರೋದು. ಇನ್ನ ಬಹಳ ವಿಷಯಗಳು ನೋಡೋಣ, ಏನೇನು ವಿಚಾರಗಳ ಸಮಯ ಬಂದಾಗ್ಲೆಲ್ಲ ಕೂಡ ನಾನು ಬರ್ತೀನಿ.